ಚಿತ್ಕೋಟ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತ ವಿಡಿಯೋ ಕಾಕರ ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದ್ರಿ? ಆರಾಮದಿರಲ್ಲ? ನೀವು ಆರಾಮದ್ರಿ ಅಂತ ಅನ್ಕೊಂಡೇನ್ರಿ. ನಾನು ಆರಾಮದಿನಿ. ಇವತ್ತು ನಿಮ್ಗೆ ಪ್ರಪಂಚದೊಳಗೆ ಅತ್ಯಂತ ನಿಗೂಢವಾದ ಗುಡ್ಡಕ್ಕೆ ಕರ್ಕೊಂಡ್ಬಂದ್ರಿ. ಯಾಕಂದ್ರೆ ಇದರ ಪೌರಾಣಿಕ ಹಿನ್ನೆಲೆ 38,93,125 ವರ್ಷಗಳ ಹಿಂದೆ ಹೋಗುತ್ತೆ. ಮತ್ತೆ ಇಲ್ಲಿ ಒಬ್ಬ ರಾಕ್ಷಸ ಇದ್ದಂತ್ರಿ ಸತ್ಯಯುಗದೊಳಗೆ. ಆ ರಾಕ್ಷಸನ ಹೆಸರೇನು, ಆ ರಾಕ್ಷಸನ ಯಾರು ಸಂಹಾರ ಮಾಡಿದ್ರು, ಆ ರಾಕ್ಷಸ ಇಲ್ಲಿ ಏನು ಮಾಡ್ತಾ ಇದ್ದ ಅನ್ನೋ ತಿಳ್ಕೊಂಡಂತ ಮತ್ತೆ ಇದಕ್ಕೆ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ರೀ. ಸಂಜೀವಿನಿ ಪರ್ವತ, ದ್ರೋಣಿಗಿರಿ ಪರ್ವತ, ಕಪೋತಗಿರಿ, ಉತ್ತರ ಕರ್ನಾಟಕ ಸಹ್ಯಾದ್ರಿ, ಔಷಧಿ ಸಸ್ಯ ಕಾಶಿ, ಹಿಂಗೆ ಬೇರೆ ಬೇರೆ ಹೆಸರಿಂದ ಕಪ್ಪತ್ತ ಗುಡ್ಡನ ಕರೀತಾರೆ ರೀ. ಈ ಹೆಸರು ಬರಲಿಕ್ಕೆ ಕಾರಣ ಏನನ್ನ ತಿಳ್ಕೊಂಡಂತ ಇಲ್ಲಿ ಸಂಜೀವಿನಿ ಸಸ್ಯ ಐತಂದ್ರೆ, ಆ ಸಂಜೀವಿನಿ ಸಸ್ಯ ಐತಂದ್ರೆ ನಮ್ಗೆ ಯಾಕೆ ಅದು ಸಿಗ್ತಾ ಇಲ್ಲ, ನಮ್ಮ ಕಣ್ಣಿಗೆ ಅದು ಯಾಕೆ ಕಾಣ್ತಾ ಇಲ್ಲ, ಆ ಸಂಜೀವಿನಿ ಸಸ್ಯ ಇಲ್ಲಿ ಹೆಂಗೆ ಬಂತು ಅನ್ನೋದನ್ನು ನಾವು ತಿಳ್ಕೊಂಡಂತ್ರಿ. ಕಪ್ಪತ್ತ ಗುಡ್ಡನ ಕಪೋತಗಿರಿ ಅಂತ ಯಾಕೆ ಕರೀತಾರೆ? ಕಪೋತ್ ಅಂತಂದ್ರೆ ಸಂಸ್ಕೃತದೊಳಗೆ ಪಾರಿವಾಳ ಅಂತೇಳಿ ಅರ್ಥ. ಆಗ ಈ ಭಾಗದೊಳಗ್ರಿ ಪಾರಿವಾಳಗಳಿಗೆ ಸಾಕಷ್ಟು ಸಂಖ್ಯೆ ಒಳಗಿತ್ತು. ಹಾಗಾಗಿ ಇದಕ್ಕೆ ಕಪೋತಗಿರಿ ಅಂತೇಳಿ ಕರೆದಾರೆ. ಮತ್ತು ಇನ್ನೊಂದು ಇದಕ್ಕೆ ಸಂಜೀವಿನಿ ಪರ್ವತ ಅಂತೇಳಿ ಯಾಕೆ ಕರೀತಾರೆ? ಇಲ್ಲಿ ಸಿಗ್ತಕ್ಕಂಥ ಅಗಾಧವಾದ ಔಷಧಿ ಸಸ್ಯದಿಂದಾಗಿ ಇದನ್ನು ಸಂಜೀವಿನಿ ಪರ್ವತ ಅಂತ ಕರೀತಾರೆ. ಮತ್ತು ಇನ್ನೊಂದು ಏನು ಮನೆ ಮಾತಾಗಿದೆಪ್ಪ ಅಂತಂದ್ರೆ, ಇಲ್ಲೇ ಸಂಜೀವಿನಿ ಸಸ್ಯ ಸಿಗುತ್ತಂತ. ಆ ಸಂಜೀವಿನಿ ಸಸ್ಯ ಸಿಗುತ್ತಂದ್ರೆ ಅದು ನಮ್ಮ ಕಣ್ಣಿಗೆ ಯಾಕೆ ಕಾಣ್ತಲ್ಲ, ನಮ್ಮ ಕೈಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ತಿಳ್ಕೊಬೇಕಂತಂದ್ರೆ ನಾವು ರಾಮಾಯಣ ಕಾಲಕ್ಕೆ ಹೋಗ್ಬೇಕ್ರಿ. ಹಂಗಂತ ನಮ್ಮಮ್ಮ ಒಂದು ಸಣ್ಣವ್ರದ್ದ ನಮ್ಗೆ ಕತೆ ಹೇಳ್ತಿದ್ರಿ. ಆ ಕತೆ ನಾನು ನಿಮ್ಗೆ ಈಗ ಹೇಳ್ತೀನಂತೆ. ಹಂಗಾದ್ರೆ ರಾಮಾಯಣ ಕಾಲಕ್ಕೆ ಇಲ್ಲೇ ನಡೀತು ಅನ್ನೋದು ನಾವೀಗ ನೋಡೋಣಂತ್ರಿ. ರಾಮಾಯಣದೊಳಗೆ ರಾಮ ಮತ್ತು ರಾವಣನಿಗೆ ಯುದ್ಧ ನಡೆದಾಗ ಆ ಯುದ್ಧದೊಳಗೆ ಲಕ್ಷ್ಮಣ ಮೂರ್ಛೆ ಹೋಗಿ ಬೀಳದಾನ. ಲಕ್ಷ್ಮಣ ಬದುಕಬೇಕಂತಂದ್ರೆ ಸಂಜೀವಿನಿ ಸಸ್ಯದ ಅವಶ್ಯಕತೆ ಇರ್ತೈತಿ. ಹಾಗಾಗಿ ಹನುಮಂತ ಲಂಕಾದಿಂದ ಉತ್ತರ ಭಾರತಕ್ಕೆ ಬರ್ತಾನೆ ಸಂಜೀವಿನಿ ಸಸ್ಯ ತೊಗೊಂಡು ಹೋಗಕ್ಕೆ. ದ್ರೋಣಿಗಿರಿ ಪರ್ವತದೊಳಗೆ ಅದು ಇರ್ತೈತಿ. ಅವ ಅಲ್ಲೇ ಸಂಜೀವಿನಿ ಸಸ್ಯ ಹುಡುಕಾಡ್ತಾನೆ ರೀ. ಅವನಿಗೆ ಸಂಜೀವಿನಿ ಸಸ್ಯ ಯಾವುದಂತ ಗೊತ್ತಾಗಂಗಿಲ್ಲ. ಹಾಗಾಗಿ ಇಡೀ ಗುಡ್ಡನ ಅವನು ಲಂಕಾಕ್ಕೆ ಹೊತ್ಕೊಂಡ್ಬರ್ತಾನೆ ರೀ. ಆಮೇಲೆ ವೈದ್ಯರು ಏನು ಮಾಡ್ತಾರೆ, ಸಂಜೀವಿನಿ ಸಸ್ಯದ ಸಹಾಯದಿಂದ ಲಕ್ಷ್ಮಣನ ಬದುಕಿಸ್ತಾರೆ. ಹೊಳ್ಳಿ ಆ ಗುಡ್ಡನಲ್ಲಿ ಇಟ್ಟು ಬರ್ಬೇಕಲ್ರಿ. ಹನುಮಂತಗೆ ಆ ಗುಡ್ಡನ ಅಲ್ಲಿಂದ ಶ್ರೀಲಂಕಾದಿಂದ ಉತ್ತರ ಭಾರತಕ್ಕೆ ತಲುಪಿಸುವಂಥ ಸಾಮರ್ಥ್ಯ ಇರ್ತೈತಿ ಹಿಂಗೆ ಹೋಗೋದು. ಹಾಗಾಗಿ ಹನುಮಂತ ಏನು ಮಾಡ್ತಾನೆ, ಆ ಗುಡ್ಡ ತೊಗೊಂಡು ಹಿಂಗೆ ಒಗಿತಿರ್ತಾನೆ. ಒಗಿಬೇಕಂತಂದ್ರೆ ವಿಭೀಷಣನ್ ಹೇಳ್ತಾನೆ, ಮಾರ್ಗ ಮಧ್ಯದೊಳಗೆ ಏನಾರ ತೊಂದರೆ ಆಗಿ ಆ ಗುಡ್ಡದ ಬಗ್ಗೆ ಕತ್ತರಿಸಿ ಬಿದ್ದರೆ ಸಮಸ್ಯೆ ಆಗುತ್ತಲ್ಲ ಅಂತೇಳಿ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಇದರಿಂದ ತೊಂದರೆ ಏನಾಗಂಗಿಲ್ಲ, ದಕ್ಷಿಣದಿಂದ ಉತ್ತರ ಭಾರತದವರೆಗೂ ಯಾರಿಗಾರು ಭವಿಷ್ಯದೊಳಗೆ ಸಂಜೀವಿನಿ ಸಸ್ಯದ ಅವಶ್ಯಕತೆ ಬಿದ್ದರೆ ಅವ್ರಿಗೆ ಸಹಾಯ ಆಗುತ್ತೆ. ಯಾಕಂತಂದ್ರೆ ಎಲ್ಲರೂ ಹನುಮಂತನಂಗೆ ಸಾಮರ್ಥ್ಯ ಹೊಂದಿರಂಗಿಲ್ಲ ಅಲ್ಲಿ ಹೋಗಿ ತರಬೇಕಂತಂದ್ರೆ ಅಂತೇಳಿ ರಾಮ ಹೇಳ್ತಾನೆ. ಆಗ ಹನುಮಂತ ಏನು ಮಾಡ್ತಾನೆ, ಆ ದ್ರೋಣಿಗಿರಿ ಪರ್ವತನ ಆಕಾಶ ಮಾರ್ಗದ ಮೂಲಕ ಒಗಿತಾನೆ. ಆಗ ಸ್ವಲ್ಪ ಭಾಗ ಕತ್ತರಿಸಿ ಶ್ರೀಲಂಕಾದೊಳಗೆ ಬೀಳ್ತೈತಿ, ಇನ್ನೊಂದು ಸ್ವಲ್ಪ ಭಾಗ ಕತ್ತರಿಸಿ ಕರ್ನಾಟಕದ ಕಪ್ಪತ್ತ ಗುಡ್ಡದ ವನ ಪ್ರದೇಶದೊಳಗೆ ಬೀಳ್ತೈತಿ. ಉಳಿದಿದ್ದ ಭಾಗ ಹೋಗಿ ಮೂಲ ಜಾಗದೊಳಗೆ ಹೋಗಿ ಸೇರ್ಕೊಂತೈತಿ. ಹಿಂಗೆ ಜನಪದ ಕತೆ ಈ ಭಾಗದೊಳಗೆ ಪ್ರಚಲಿತದೊಳಗಿರೋದನ್ನು ನಾವು ಕೇಳಬಹುದ್ರಿ. ಆದ್ರೆ ಇಷ್ಟೆಲ್ಲ ಆದಮೇಲೆ ಶಿವ ಒಂದು ಮಾತು ಹೇಳ್ತಾನೆ. ಏನು ಹೇಳ್ತಾನೆ ಅನ್ನೋದನ್ನು ನೀವೇ ಕೇಳಿ ಗೊತ್ತಾಗತ್ತೆ. संजीवनी को तो नहीं खोज पाएगा, परंतु इन पर्वतों की छोटी छोटी चोटियों में छिपी औषधियों का लाभ अवश्य उठा पाएगा. ನೋಡಿದ್ರಲ್ಲ ಶಿವ ಏನು ಹೇಳಿದೆ ಅಂತೇಳಿ, ಸಂಜೀವಿನಿ ಕೋತೋ ನಹಿ ಕೋಜ್ ಪಾಯೇಗ ಅಂದ್ರೆ ಸಂಜೀವಿನಿಯನ್ನು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಪರಂತು ಇನ್ನು ಪರ್ವತೋಂಕೆ ಚೋಟಿ ಚೋಟಿ ಚೋಟಿಯೋ ಮೇ ಚಿಪಿ, ಆದ್ರೆ ಈ ಪರ್ವತದ ಶಿಖರಗಳಲ್ಲಿರುವಂತಹ ಔಷಧಿಯೋಂಕ ಲಾಭ ಅವಶ್ಯ ಊಟ ಪಾಯಗ ಅಂತೇಳಿ ಹೇಳ್ತಾನೆ. ಅಂದ್ರೆ ಔಷಧಿಗಳ ಲಾಭವನ್ನು ಅವಶ್ಯವಾಗಿ ಪಡಿಬಹುದು ಅಂತೇಳಿ ಹೇಳ್ತಾನೆ. ನೋಡಿದ್ರಲ್ಲ, ಸಂಜೀವಿನಿ ಸಸ್ಯ ಇಲ್ಲೇ ಆದರೂ ಕೂಡ ಅದು ನಮ್ಮ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ ಅಂತೇಳಿ ನಿಮ್ಗೆ ಗೊತ್ತಾತಲ್ಲ. ಯಾಕಂದ್ರೆ ಅದು ಮಾಂತ್ರಿಕ ಸಸ್ಯ ಐತ್ರಿ, ಅದು ದೈವಿ ಪುರುಷರಿಗೆ ಮಾತ್ರ ಕಾಣುತ್ತೆ. ಇನ್ನು ಸತ್ಯಯುಗಕ್ಕೆ ಹೋಗೊಂಡ್ರೆ, ಸತ್ಯಯುಗದೊಳಗೆ ಇಲ್ಲೇ ಪುರಾಣಕ್ಕೆ ಸಂಬಂಧಪಟ್ಟಂಥ ಏನೇನು ಘಟನಾವಳಿಗಳು ನಡೀತೀವಿ ಅನ್ನೋದನ್ನು ನಾವು ನೋಡೋಣ. ಸತ್ಯಯುಗದೊಳಗ್ರಿ ಬ್ರಹ್ಮಗೆ 9 ಜನ ಮಕ್ಕಳು ಇರ್ತಾರೆ. ಅವ್ರು ಯಾರ್ಯಾರು ಅಂತಂದ್ರೆ ಅತ್ರಿ, ಅಂಗೀರಸ, ಮರೀಚಿ, ನಾರದ, ಪುಲಹ, ಪುಲಸ್ಸ, ವಶಿಷ್ಠ, ಭೃಗು, ಕೃತ ಅಂತೇಳಿ ಈ 9 ಜನ ಮಕ್ಕಳು ಭೂಮಿ ಮೇಲೆ ತಪಸ್ಸನ್ನು ಆಚರಣೆ ಮಾಡಲಿಕ್ಕೆ ಬರ್ತಾರೆ. ಆಗ ಕೃತಮುನಿ ಕಪ್ಪತ್ತು ಗುಡ್ಡದ ವನ ಪ್ರದೇಶದಾಗಿರುವಂಥ ಕುಬೇರಾಕ್ಷವನ ಅಥವಾ ಗಜ್ಜುಗವನವನ್ನು ಆಯ್ಕೆ ಮಾಡ್ಕೊಂತಾನೆ. ಆ ಕುಬೇರಾಕ್ಷವನ ಗಜ್ಜುಗವನ ಅಂತಂದರೆ ಬೇರೆ ಯಾವುದೂ ಅಲ್ರಿ, ಈಗಿನ ಗದಗ ಆಗಿನ ಕುಬೇರಾಕ್ಷವನ ಅಥವಾ ಗಜ್ಜುಗವನ ರೀ. ಹಿಂಗೆ ತಪಸ್ಸನ್ನು ಆಚರಣೆ ಮಾಡ್ತಿರುವ ಸಂದರ್ಭದೊಳಗೆ ಈ ಕಪ್ಪತ್ತು ಗುಡ್ಡದ ವನ ಪ್ರದೇಶದೊಳಗೆ ಒಬ್ಬ ರಾಕ್ಷಸ ಇರ್ತಾನೆ. ಅವನ ಹೆಸರು ಕಪೋತರೋಮ್ ಅಂತೇಳಿ. ಅವನು ಕಳಸಾಕ್ಷ ಮತ್ತು ಬಲ್ಲಾಟ ಅಂತೇಳಿ ಇನ್ನುಳಿದ ರಾಕ್ಷಸರ ಜೊತೆ ಸೇರಿಕೊಂಡು ಇಲ್ಲಿರುವಂಥ ಋಷಿ ಮನುಗಳಿಗೆ ಕಾಟ ಕೊಡ್ತಿರ್ತಾನೆ. ಆಗ ಕೃತಮುನಿ ಇವನ ಕಾಟದಿಂದ ನಾವು ಹೆಂಗಾರ ತಪ್ಪಿಸ್ಕೋಬೇಕಂತೇಳಿ ಯೋಚನೆ ಮಾಡಿದಾಗ ಅವನಿಗೆ ಗೊತ್ತಾಗತ್ತೆ, ಅವನು ಕಪೋತರೋಮ ಶಿವನಿಂದ ಒಂದು ವರ ಪಡೆದಿರ್ತಾನೆ. ಏನಂತ, ಅವನಿಗೆ ಪ್ರಾಚೀನ ಋಷಿಗಳಿಂದ ಮಾತ್ರ ಮರಣ ಬರಲಿ ಅಂತೇಳಿ ಅವನು ಹೊರ ಬರ್ದಿರ್ತಾನೆ. ಹಂಗಾಗಿ ಕೃತಮುನಿ ಬದರಿಗೆ ಹೋಗ್ತಾನೆ. ಯಾಕಂತಂದ್ರೆ ಬದರಿ ಒಳಗೆ ನರ ಮತ್ತು ನಾರಾಯಣ ಅಂತೇಳಿ ಪ್ರಾಚೀನ ಋಷಿಗಳು ಇರ್ತಾರೆ. ಅವ್ರ ಹತ್ರ ಹೋಗಿ ಹಿಂಗೆ ಕಪೋತರೋಮನ ಹಾವಳಿ ಕಪ್ಪತ್ತು ಗುಡ್ಡದೊಳಗೆ ಜಾಸ್ತಿ ಆಗಿಬಿಟ್ಟೈತಿ, ನೀವು ಹೆಂಗಾರ ಮಾಡಿ ಬಂದು ಅವನ ಸಂಹಾರ ಮಾಡ್ಬೇಕಂತ ಕೇಳ್ಕೊಂಡಾಗ ನಾರಾಯಣ ಅವನ ಮಾತು ಒಪ್ಕೊಂಡು ಬರ್ತಿರ್ಬೇಕಂತಂದ್ರೆ ಅಹೋಬಲ ಅಂತೇಳಿ. ಅಹೋಬಲ ಅಂತಂದ್ರೆ ಬೇರೆ ಯಾವುದಲ್ರಿ, ಈಗಿನ ಹೊಂಬಳನ ಆಗಿನ ಅಹೋಬಲ. ಆ ಅಹೋಬಲದೊಳಗೆ ತನ್ನ ಯೋಗ ನಾರಾಯಣ ರೂಪವನ್ನು ತೊರೆದು ವೀರನಾರಾಯಣನಾಗಿ ಬಂದು ಈ ಕಪೋತರೋಮನನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಗದಿನೊಳಗೆ ವೀರನಾರಾಯಣ ಅಲ್ಲೇ ನೆಲೆ ನಿಲ್ತಾನೆ. ಈ ಪುರಾಣ ಕಥೆ ಕೃತ ಪುರಾಣದೊಳಗೆ ಉಲ್ಲೇಖ ಇರೋದನ್ನು ನಾವು ನೋಡೋದಾದ್ರೆ
ನೋಡಿದ್ರೆಲ್ಲ ಕಪ್ಪತ್ತು ಗುಡ್ಡದ ಪೌರಾಣಿಕ ಹಿನ್ನೆಲೆ ಯಾವ ರೀತಿ ಇತ್ತು ಅಂತೇಳಿ. ಇನ್ನೇನು ಅಲ್ಲಿ ಕಾಣುತ್ತಲ್ರಿ ಆ ಕಪ್ಪತ್ತು ಗುಡ್ಡದ ನೆತ್ತಿ, ಅಲ್ಲಿ ಹೋದ್ರೆ ನಾವು ಗಾಳಗುಂಡಿ ಬಸವಣ್ಣ ಹತ್ರ ಹೋಗ್ತೀವಿ. ಮತ್ತು ಈ ಕಡೆ ಏನು ಕಾಣುತ್ತೆ ಅಂದ್ರೆ ಬಂಗಾರ ಕೊಳ್ಳ ಐತಿ. ಮತ್ತು ಇಲ್ಲೇ ಮೇಲ್ಗಡೆ ಹತ್ತಿ ಕಾಲ್ದಾರಿ ಐತಿ, ಹತ್ತಿ ಹೋಗ್ರಿ. ಇಲ್ಲೇ ಕಾಲ್ದಾರಿ ಮೂಲಕ ಹತ್ತಿ ಹೋಗ್ಬೇಕಂತಂದ್ರೆ ನಾವಲ್ಲೇ ಮಾಣತಿ ಗುಡ್ಡ ನೋಡ್ತೀವಿ, ಮೊಣಕಾಲು ಮುರಿ ನೋಡ್ತೀವಿ ರೀ. ಕಾಲ್ದಾರಿ ಮೂಲಕ ಮಾತ್ರ ಹೋದ್ರಷ್ಟೇ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ ರೀ. ಮತ್ತು ಇನ್ನು ಮೇಲೆ ಹತ್ತಿ ನಾವು ಬಂದ್ರೆ ಇಲ್ಲೇ ಗಾಳಗುಂಡಿ ಬಸವಣ್ಣನ ನೋಡ್ತೀವಿ. ಗಾಳಗುಂಡಿ ಬಸವಣ್ಣನ ಹತ್ರ ಗಾಳಿ ಜೋರಾಗಿ ಬೀಸ್ತಿರ್ತೈತಿ ಇಲ್ಲೇ. ಮತ್ತು ಇಲ್ಲಿ ಕಪ್ಪತ್ತು ಗುಡ್ಡದೊಳಗೆ 18 ಜಾತಿಯ ಸಸ್ತನಿಗಳದಾವ ಅಂತೇಳಿ ಶಾಖಾನ್ ಇನ್ಸ್ಟಿಟ್ಯೂಟ್ ಇದ್ರ ಬಗ್ಗೆ ವರದಿ ಮಾಡೈತಿ. ಇಲ್ಲೇ ಮತ್ತು ವ್ಯೂ ಪಾಯಿಂಟ್ ಐತ್ರಿ. ಇಲ್ಲೇ ಈ ವ್ಯೂ ಪಾಯಿಂಟ್ ಮೂಲಕ ಕಪ್ಪತ್ತು ಗುಡ್ಡದ ಸುತ್ತಮುತ್ತಲ ಜಾಗ ನಾವಿಲ್ಲೇ ನೋಡ್ಬೋದು ರೀ. ಕಪ್ಪತ್ತು ಗುಡ್ಡಕ್ಕೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಯಾಕಂದ್ರೆ ಇದು ಮಳೆಗಾಲ ಟೈಮ್ನೊಳಗೆ ಆ ಸಹ್ಯಾದ್ರಿ ಬೆಟ್ಟ ಹೆಂಗೆ ಕಂಗೊಳಿಸುತ್ತಲ್ಲ ಹಂಗೆ ಕಂಗೊಳಿಸುತ್ತೆ. ಹಾಗಾಗಿ ಇದಕ್ಕೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೀತಾರೆ. ಮತ್ತು ಇದಕ್ಕೆ ಔಷಧಿ ಸಸ್ಯಗಳ ಕಾಶಿ ಅಂತ ಕರೀತಾರೆ. ಯಾಕಂದರೆ ಇಲ್ಲೇ 400 ಜಾತಿಯ ಔಷಧಿ ಸಸ್ಯಗಳು ಸಿಗ್ತಾವ್ರಿ. ಮತ್ತು ನೀವು ಇಲ್ಲೇ ಕಾಳಿಸಿದ್ದಪ್ಪನ ಬಡಿ ನೋಡ್ಬೋದು. ಮತ್ತು ಇಲ್ಲಿ ಕೆಳಗಡೆ ಹಿಡಿದು ಬಂದ್ರೆ ನಾವು ಮಲ್ಲನ ನೋಡ್ತೀವಿ. ಮಲ್ಲನ ದರ್ಶನ ಮಾಡ್ಕೊಂಬಿಟ್ರೆ ನಾವು ಮುಂದಿನ ಎಪಿಸೋಡ್ನಾಗ ನಿಮ್ಗೆ ಸಿಗ್ತೀನಿ. ನಂತರ ಎಲ್ಲರಿಗೂ ಧನ್ಯವಾದಗಳು ರೀ.